Watch India's largest kids library only on Jio Hotstar. Download the app now. ಅಯ್ಯಯ್ಯ ಸರ್, ನಮ್ಮ ಹತ್ರ ಏನಿದೆ ಅಂದ್ರೆ ಬೇರೆ ಯಾರ ಹತ್ರನೂ ಇಲ್ಲ. ಆ ತರ ಒಂದಿದೆ ಗೊತ್ತಾ ನಿಮ್ಗೆ? ಸರ್, ಈ ಲಾಕೆಟ್ ಹೊಸದಾಗಿ ಬಂದಿರೋದು ಮಾರ್ಕೆಟ್ಗೆ, ಗೊತ್ತಾ? ನಿಮ್ ಮಗು ಏನಾದ್ರೂ ತೊಂದ್ರೆಲಿ ಇದ್ರೆ ನಿಮ್ಗೆ ಈ ಮಾನಿಟರ್ ಅಲ್ಲಿ ಅದು ಕಾಣಿಸ್ಬಿಡುತ್ತೆ. ನೋಡಿ, ನೀವೇ ನೋಡಿ, ಬೇಕಾದ್ರೆ ನೋಡಿ. ಇದಂತೂ ತುಂಬಾನೇ ಅದ್ಭುತವಾಗಿದೆ. ನಾನೊಂದ್ ಸ್ವಲ್ಪ ಚೆಕ್ ಮಾಡ್ತೀನಿ. ಚಿಂಟು ಪುಟ, ಒಂದ್ ಸ್ವಲ್ಪ ಈ ಕಡೆ ನೋಡು, ಈಗ ಸ್ವಲ್ಪ ಆ ಕಡೆ. ಹಾ, ಅರೆ ವಾ, ಲೈವ್ ರೆಕಾರ್ಡಿಂಗ್ ತೋರಿಸ್ತಾ ಇದೆ. ಚಿಂಟು ಮಗನೇ, ನೀನ್ ಆ ಕಡೆನೆ ನೋಡ್ತಾ ಇರು. ನಾನು ಆ ಬ್ಯಾಂಕ್ ರಾಬರ್ನ ರೆಕಾರ್ಡ್ ಮಾಡಿ ಪೊಲೀಸರಿಗೆ ಕೊಟ್ಬಿಡ್ತೀನಿ. ಆ ಗೂಂಡಾಗಳನ್ನ ನೀವು ರೆಕಾರ್ಡ್ ಮಾಡ್ಬೇಡಿ. ರೆಕಾರ್ಡಿಂಗ್ ಮಾಡ್ತಾ ಇರೋದು? ನಾನಲ್ಲ, ಇಲ್ಲ, ನಾನೇನು ಮಾಡಿಲ್ಲ. ಅಲ್ಲಿ ಓಡ್ ಹೋಗ್ತಾ ಇದ್ದಾನಲ್ಲ, ಆ ಮನುಷ್ಯನೇ ಮಾಡಿರೋದು. ಆ ಮಗುವಿನ ಕೊರಳಲ್ಲಿ ನನ್ನ ಲಾಕೆಟ್ದು ಒಂದು ಕ್ಯಾಮೆರಾ ಇದೆ. ಅವನು ಹಣ ಕೂಡ ಕೊಟ್ಟಿಲ್ಲ. ಪೊಲೀಸಾ? ಸರ್, ಬೇಗ ವೇದಾ ಸಿಟಿ ಬ್ಯಾಂಕ್ ಹತ್ರ ಬಂದ್ಬಿಡಿ. ಅಲ್ಲಿ ರಾಬರಿ ಆಗಿದೆ. ಆ ರಾಬರ್ಸ್ಗಳು ನನ್ನ ಹಿಂದೆ ಬಿದ್ದಿದ್ದಾರೆ. ಪ್ಲೀಸ್, ನನ್ನ ಮಗನ ಪೊಲೀಸ್ ಹತ್ರ ತಲುಪಿಸ್ಬಿಡಿ. ಗುಂಡಗಳು ನನ್ನ ಹಿಂದೆ ಬಿದ್ದಿದ್ದಾರೆ. ಅರೆ, ಆ ಮಗು ಅಂತೂ ಈ ವ್ಯಕ್ತಿ ಹತ್ರ ಇದೆ. ಕ್ಯಾಮ್ರಾ ಲಾಕೆಟ್ ನಲ್ಲಿದೆ. ಹಿಡ್ಕೊಳ್ಳಿ ಅವನ್ನ. ಕಬಡ್ಡಿ, ಕಬಡ್ಡಿ ಯಾರಾದ್ರು? ಯಾರಾದ್ರೂ ಈ ಮಗುನ ಕಾಪಾಡಿ. ಅಂಕಲ್, ಸುಮ್ನೆ ನಿಮ್ ದಾರಿ ನೋಡ್ಕೊಂಡು ನೀವು ಹೋಗ್ತಾ ಇರಿ, ಇಲ್ಲಾಂದ್ರೆ ಪರಿಣಾಮ ನೆಟ್ಟಿಗಿರೋದಿಲ್ಲ. ಒಂಟಿ ದೊಡ್ಡವ್ರಿಗೆ ಗಂಟೆ ಹೊಡೆದಿದ್ದಾನೆ. ನೀನಿನ್ನು ಮಗು ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಲಡ್ಡು ಸಿಂಗ್ ಬಂದಾಯ್ತು. ಯಾರ್ ನನಗ್ ಫೋನ್ ಮಾಡಿದ್ದು? ಬೇಗ ಹೇಳಿ, ಏನಾಯ್ತು? ಕಳ್ತನ, ಡಕಾಯಿತಿ ಏನೇ ಆಗಿದ್ರು ನನ್ನ ಹತ್ರ ಹೇಳಿ. ಲಡ್ಡು ಸಿಂಗ್ ಸರ್, ಸ್ವಲ್ಪ ಜನ ಗೂಂಡಗಳು ಈ ಮಗು ಹಿಂದೆ ಬಿದ್ದಿದ್ರು. ಸರ್, ಯಾರೋ ಒಬ್ಬ ಮನುಷ್ಯ ಓಡ್ಕೊಂಡ್ ಬಂದ, ಮತ್ತೆ ಈ ಮಗುನ ನನ್ನ ಕೈಯಲ್ಲಿಟ್ಟು ಅವನು ಓಡ್ ಹೋದ. ಆದ್ರೆ ಗೂಂಡಗಳು ಅವನ ವ್ಯಾನ್ ಅಲ್ಲಿ ಹಾಕೊಂಡು ಓಡ್ ಹೋದ್ರು. ಗೂಂಡಗಳು ಸ್ವಲ್ಪ ಜನ ಈ ಮಗುನ ಕಿತ್ಕೊಳಕ್ ಬಂದ್ರು, ಆದ್ರೆ ಶಿವ ಕಾಪಾಡ್ಬಿಟ್ಟ. ಥ್ಯಾಂಕ್ ಯು ಶಿವ, ನೀನು ಮಾಡ್ಬೇಕಾದದ್ನೇ ಮಾಡಿದೀಯ. ಈ ನಗರ ಲಡ್ಡು ಸಿಂಗ್ ಕೆಲ್ಸನ ನೋಡಿದೆ. ನಾನು ಈ ಮಗುನ ಅವ್ರ ಅಪ್ಪನ ಹತ್ರ ತಲುಪ್ಸೋ ತನಕ ನಾನ್ ನೆಮ್ಮದಿಯಾಗಿ ಕೂತ್ಕೊಳ್ಳೋದಿಲ್ಲ, ಊಟನೂ ಮಾಡೋದಿಲ್ಲ, ನೀರು ಕುಡಿಯೋದಿಲ್ಲ. ಸರ್ 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 ಇದು ಸ್ವಲ್ಪ ಜಾಸ್ತಿನೇ ಆಯ್ತಲ್ವಾ? ಇವತ್ತಿಂದ ಈ ಮಗು ಅವ್ರ ಅಪ್ಪ ಸಿಗೋ ತನಕ ನನ್ನ ಹತ್ರನೇ ಇರತ್ತೆ. ಈ ಮಗುವಿನ ಅಪ್ಪನ ಹುಡುಕ್ತೀನಿ. ಓಕೆ ಲಡ್ಡು ಸಿಂಗ್ ಸರ್, ಹಾಗಾದ್ರೆ ನಾನು ಬರ್ತೀನಿ. ಏನಾದ್ರೂ ಸಹಾಯ ಬೇಕಿದ್ರೆ ನನಗೆ ಕಾಲ್ ಮಾಡಿ.
ಕ್ಯಾಮ್ರಾ ಏನೋ ಚೆನ್ನಾಗಿದೆ, ಲೈವ್ ಟೆಲಿಕಾಸ್ಟು ಮಾಡುತ್ತೆ. ವೆರಿ ಗುಡ್. ನನ್ನನ್ ಬಿಟ್ಬಿಡಿ. ಲಡ್ಡು ಸಿಂಗ್ ಅವರು ಯಾವಾಗಾದ್ರೂ ಬಂದು ನಿಮ್ಮನ್ನ ಹಿಡ್ಕೊಂಡ್ ಬಿಡಬಹುದು. 3 ವರ್ಷದ ಮಗು ಕ್ಯಾಮ್ರಾ ಬಗ್ಗೆ ಲಡ್ಡು ಸಿಂಗ್ಗೆ ಏನು ಹೇಳಕ್ಕಾಗಲ್ಲ. ಕ್ಯಾಮ್ರಾ ಬಗ್ಗೆ ಲಡ್ಡು ಸಿಂಗ್ಗೆ ಎಲ್ಲಿವರೆಗೂ ಗೊತ್ತಾಗಲ್ವೋ ಅಲ್ಲಿವರೆಗೂ ನಾವು ಸೇಫ್. ಆದ್ರೆ ಯೋಚನೆ ಮಾಡ್ಬೇಕಾಗಿರೋದು ಕ್ಯಾಮ್ರಾ ನಾವು ಹೇಗ್ ತರೋದು ಅಂತ. ಆದ್ರೆ ಅದಕ್ಕಿಂತ ಮೊದ್ಲು ಇವನ ಮಗು ಲಡ್ಡು ಸಿಂಗ್ ಹತ್ರ ಹೇಗ್ ಹೋದ? ಬಾಸ್, ಇನ್ನೊಬ್ಬ ಹುಡುಗ ಬಂದ. ಅವನ್ಗೆ 9 ರಿಂದ 10 ವರ್ಷ ಇತ್ತು. ಅವನ್ ನಮಗ್ ತುಂಬಾನೇ ಹೊಡ್ದ. ತುಂಬಾ ಹೊಡ್ದ. ನಮ್ಗೆ ಅಟ್ಟಾಡಿಸ್ಕೊಂಡ್ ಹೊಡ್ದ ಬಾಸ್. ಅದಕ್ಕೆ ನಾವಲ್ಲಿಂದ ಓಡ್ ಬರ್ಬೇಕಾಗಿತ್ತು ಬಾಸ್. ಒಂದು ಮಗು ಹತ್ರ ಒದೆ ತಿಂದ್ರ? ಕಂಟೇನರ್ ಅಣ್ಣನ ಹೆಸರನ್ನ ಹಾಳು ಮಾಡ್ಬಿಟ್ರಿ ನೀವು. ಸಾಮಾನ್ಯವಾಗಿ ನನಗೆ ಕೋಪ ಬರೋದಿಲ್ಲ. ಅಕಸ್ಮಾತ್ ಬಂದ್ರೆ ಮತ್ತೆ ಹೋಗೋದೇ ಇಲ್ಲ. ಆ ಮಗುನ ವಾಪಸ್ ಕರ್ಕೊಂಡ್ ಬರೋದಕ್ಕೆ ಯೋಚನೆ ಮಾಡಿ ಬೇಗ. ಮಗು, ನೀನಿಲ್ಲಿ ಆರಾಮ ಕೂತ್ಕೊಂಡು ಟಿವಿ ನೋಡ್ತಾ ಇರು. ನಿನಗೆ ಏನ್ ಬೇಕೋ ಅದನ್ನ ಹಾಕೋ. ನಾನೀಗ ನಿನಗೆ ತಿನ್ನೋದಕ್ಕೆ ಏನಾದ್ರೂ ಮಾಡ್ಕೊಂಡ್ ಬರ್ತೀನಿ. ಇನ್ಸ್ಪೆಕ್ಟರ್, ಏನು ಕೆಂಪು ಬಣ್ಣದ ಟವಲ್ನ ಸುತ್ಕೊಂಡಿದ್ಯಾ? ಬೇರೆ ಕಲರ್ ಸಿಗ್ಲಿಲ್ವಾ ಹೇಗೆ? ಯಾರಪ್ಪ ನೀನು? ಎಲ್ಲಿದ್ಯಾ ನೀನು? ಎಲ್ಲಿಂದ ನೋಡ್ತಾ ಇದೀಯ ನೀನು? ನಾನು ಇಲ್ಲೇ ಇದ್ದೀನಿ, ನಿನ್ನ ಪಕ್ಕದಲ್ಲೇ. ನೀನು ಏನೇ ಮಾಡ್ತಿದ್ರು ನನಗ್ ಗೊತ್ತಾಗತ್ತೆ. ಜೀವದ ಮೇಲೆ ಇಷ್ಟ ಇತ್ತು ಅಂದ್ರೆ ನೀನು ಆ ಗುಡ್ಡದ ಹತ್ರ ತಂದು ಬಿಟ್ಬಿಡು ಮಗುನ. ಇಲ್ಲ ಅಂದ್ರೆ ನಿನ್ನ ಒಂದು ಗತಿ ಕಾಣಿಸ್ಬಿಡ್ತೇನೆ. ಯಾರಪ್ಪ ನೀನು? ನಿನಗ್ ನಾನು ಏನ್ ತೊಂದ್ರೆ ಮಾಡಿದೀನಿ? ಎಲ್ಲೂ ಕಾಣಿಸ್ತಿಲ್ವಲ್ಲ. ಅವನು ಎಲ್ಲಿ ನಿಂತ್ಕೊಂಡು ನನ್ ಕೆಂಪ್ ಟವೆಲ್ನ ನೋಡ್ದ? ಮಗು, ನಿನಗೆ ನಾನು ಒಂದು ಒಳ್ಳೆ ಕತೆನ ಹೇಳ್ತೀನಿ. ಆಮೇಲೆ ನೀನು ನಿದ್ದೆ ಮಾಡು. ಕತೆ ಬೇಡ, ಪೋಯಂ ಬೇಕು, ಪೋಯಂ. ಸರಿ 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 ನಾನ್ ನಿನಗೆ ಹಾಡ್ ಹಾಡ್ತೀನಿ. ಹಾಡು. ಜಾಕ್ ಅಂಡ್ ಜಿಲ್ ವೆಂಟ್ ಅಪ್ ದ ಹಿಲ್. ಆಮೇಲೇನು ಗೊತ್ತಾಗ್ತಿಲ್ವಲ್ಲಪ್ಪ. ಮುಂದೆ ನೀನು ತಗೊಂಡ್ ಬರ್ಲಿಲ್ಲ ಅಂದ್ರೆ ಮಗುನ ನಿನ್ನ ಬಾರಿಸ್ತೀನಿ. ನಿನ್ಗಿದ್ ಹೇಗ್ ಗೊತ್ತಾಯ್ತು? ಶಿವ, ಗೊತ್ತಿಲ್ಲ, ಯಾರೋ ನನ್ ಮನೆಯಲ್ಲಿ ಅಡ್ಕೊಂಡಿದ್ದಾರೆ. ನಾನು ಏನೇ ಮಾಡಿದ್ರು ಅವನಿಗೆಲ್ಲವೂ ಗೊತ್ತಾಗ್ತಿದೆ. ಯಾವ್ದೋ ಭೂತ ಬಂದಿದೆ. ನೀನ್ ಬೇಗ ನಮ್ಮನೆ ಹತ್ರ ಬಂದ್ಬಿಡು ಶಿವ. ಹಾ, ಬೇಡ 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 ಬೇಡ, ನೀನ್ ಬೇಡ, ನಾನೇ ಬರ್ತೀನಿ. ನಾನೇ. ಶಿವ, ಸ್ವಲ್ಪ ಹೊತ್ತು ಈ ಮಗುನ ನಿನ್ನ ಹತ್ರನೇ ಇಟ್ಕೊಂಡಿರು. ನಾನ್ ಏನೇ ಮಾಡಿದ್ರು ಅವನಿಗೆಲ್ಲವೂ ಗೊತ್ತಾಗ್ತಾ ಇದೆ. ಯಾವ್ದೋ ಭೂತ ಇದೆ ಅನ್ಸುತ್ತೆ, ಅದು ನನ್ ಹಿಂದೆನೆ ಬರ್ತಾ ಇದೆ. ನಾನ್ ಈ ಮಗುನ ಕೆಂಪು ಬೆಟ್ಟದ ಹತ್ರ ಬಿಡ್ಬೇಕು, ಇಲ್ಲ ಅಂದ್ರೆ ನನ್ಗೊಂದು ಗತಿ ಕಾಣಿಸ್ಬಿಡ್ತಾನೆ. ಓಕೆ ಶಿವ, ಬಾಯ್, ಟೇಕ್ ಕೇರ್. ನಿನಗೇನಾದ್ರೂ ಸಹಾಯ ಬೇಕು ಅಂದ್ರೆ ನನಗ್ ಫೋನ್ ಮಾಡು. ಲಡ್ಡು ಸಿಂಗ್ ಸರ್ ಯಾಕೆ ಇಷ್ಟೊಂದು ಹೆದರ್ಕೊಂಡು ಹೋದ್ರು? ಅವ್ರಿಗೆ ಭೂತ ಇರಲ್ಲ ಅಂತ ಗೊತ್ತಿದೆ, ಆದ್ರೂ ಏಲಿಯನ್ಗಳಿರ್ತಾವಲ್ಲ, ಈ ಮಗು ಏಲಿಯನ್ಗಳ ಮಗುನೇ ಇರ್ಬೇಕು. ಇದು ಭೂತದ ಮಗುನೂ ಅಲ್ಲ, ಮತ್ತೆ ಏಲಿಯನ್ಸ್ ಮಗುನೂ ಅಲ್ಲ. ಆ ಗೂಂಡಾಗಳಿಗೆ ಈ ಮಗು ಬೇಕಾಗಿದೆ. ಯಾಕ್ ಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ಈ ಮಗು ಹತ್ರ ನಡೆಯೋದೆಲ್ಲ ಅವ್ರಿಗೆ ಗೊತ್ತಾಗುತ್ತೆ ಅಂದ್ಮೇಲೆ, ಹಾಗಾದ್ರೆ ಈ ಮಗು ಇವಾಗ ಎಲ್ಲಿದೆ ಅಂತ ಅದು ಕೂಡ ಗೊತ್ತಿರುತ್ತೆ ಅವ್ರಿಗೆ. ರೇವಾ, ಈ ಮಗುನ ಕರ್ಕೊಂಡು ಪಾರ್ಕಲ್ಲಿ ಆಟ ಆಡಿಸ್ತಾ ಇರಿ. ನಾನು ದೂರದಿಂದ ನೋಡ್ತಾ ಇರ್ತೀನಿ. ಯಾರಿಗ್ ಗೊತ್ತು, ಇದನ್ ತಗೊಳಕ್ಕೆ ಅವರು ಬಂದ್ರು ಬರ್ಬೋದು. ಓಕೆ ಶಿವ. ಹೇ, ನಿಂತ್ಕೊಳ್ಳಿ. ಇನ್ನು ಫಾಸ್ಟ್. ಅವ್ನು ಚೆನ್ನಾಗಿ ಹೊಡಿತಾನೆ ನನ್ಗೆ.
ಹುಡುಗನ ಅಥವಾ ಸೂಪರ್ ಹೀರೋನ ಸೈಕಲ್ನ ಹಾರಿಸ್ತಾನೆ ಕೂಡ. ಬಂಟಿ ದೊಡ್ಡವ್ರ ಗಂಟೆ ಹೊಡೆದಿದ್ದಾನೆ, ಆದ್ರೆ ಇವನೇನಪ್ಪ ನನ್ನ ಗಂಟಿನೇ ಹೊಡೆದಾಕ್ತಾವನಲ್ಲ. ಅಯ್ಯೋ ಚಿಕ್ಕಣ್ಣ, ತಗೊಳಪ್ಪ ಈ ಲಾಕೆಟು, ನನ್ನನ್ನು ಬಿಟ್ಬಿಡಪ್ಪ. ಅಯ್ಯೋ ನನ್ನನ್ನ ಕ್ಷಮಿಸ್ಬಿಡು, ನಾನು ಬರೀ ಜೀಪ್ ಓಡಿಸೋನು ಅಷ್ಟೇ. ಓಕೆ ಅಂಕಲ್, ನಿಮ್ಮನ್ನ ನಾನು ಬಿಟ್ಬಿಡ್ತೀನಿ, ಆದ್ರೆ ಮೊದಲು ಜೀಪ್ ನಿಲ್ಸಿ. ಲಡ್ಡು ಸಿಂಗ್ ಸರ್, ನನ್ನ ಕೈಯಲ್ಲಿ ಒಂದು ಲಾಕೆಟ್ ಇದೆ. ಈಗ ನಾನು ಇದನ್ನ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇದ್ದೀನಿ. ಲಡ್ಡು ಸಿಂಗ್ ಸರ್, ಆ ಮಗುವಿನ ಕೊರಳಲ್ಲಿ ಈ ಲಾಕೆಟ್ ಇತ್ತು. ಆ ಗೂಂಡಾಗಳಿಗೆ ಈ ಲಾಕೆಟ್ ಅಲ್ಲಿರೋ ಕಾಸ್ಟ್ಲಿ ಡೈಮಂಡ್ ಮೇಲೆ ಕಣ್ಣಿತ್ತು ಅಂತ ಅನ್ಸುತ್ತೆ. ಹಾಗಾಗಿ ನಾನು ಈ ಜ್ಯುವೆಲ್ರಿ ಅಂಕಲ್ ನ ಕರ್ಕೊಂಡ್ ಬಂದಿದ್ದೀನಿ. ಅಂಕಲ್, ನೀವು ಸ್ವಲ್ಪ ಚೆಕ್ ಮಾಡಿ ಹೇಳ್ತೀರಾ ಈ ಡೈಮಂಡ್ ಎಷ್ಟು ಬೆಲೆ ಬಾಳುತ್ತೆ ಅಂತ? ನೋಡಿ ಸಾರ್, ಇದು ಒಂದ್ ರೀತಿ ಮಾಮೂಲಿ ಡೈಮಂಡ್, ಇದು ಅಂತದ್ದೇನೋ ಬೆಲೆ ಬಾಳೋದಿಲ್ಲ. ಅಯ್ಯೋ ದೇವ್ರೆ, ಒಂದ್ ನಿಮಿಷ ಇರಿ, ಇದ್ರಲ್ಲಿ ಏನೋ ಇದೆ. ಲಡ್ಡು ಸಿಂಗ್ ಸರ್, ಇದಂತೂ ಒಂದು ಕ್ಯಾಮ್ರಾ. ಇದನ್ನ ಕನೆಕ್ಟ್ ಮಾಡಿ ನೋಡೋಣ. ಖಂಡಿತ ಇದ್ರಲ್ಲಿ ಏನೋ ಇದೆ. ಆ ಗೂಂಡಾಗಳು ಇದರಿಂದ ತಪ್ಪಿಸ್ಕೋಬೇಕು ಅಂತಿದ್ದಾರೆ. ಇದನ್ನ ತೆಗ್ಬಿಡು ಶಿವ. ನಮ್ಮನೆ ರೆಕಾರ್ಡಿಂಗ್ ನ ಈಗ್ಲೇ ಡಿಲೀಟ್ ಮಾಡು ಬೇಗ ಬೇಗ. ರಿಲ್ಯಾಕ್ಸ್ ಲಡ್ಡು ಸಿಂಗ್ ಸರ್, ಈಗ ಈ ವಿಷಯ ನನ್ಗೆ ಅರ್ಥ ಆಯ್ತು. ಆ ಗೂಂಡಾಗಳು ಗೊತ್ತಿದೆ ಈ ಲಾಕೆಟ್ ಅಲ್ಲಿ ಒಂದು ಕ್ಯಾಮೆರಾ ಇದೆ ಅಂತ, ಮತ್ತೆ ಅವ್ರ ಮುಖ ಎಲ್ಲ ಇದರಲ್ಲಿ ರೆಕಾರ್ಡ್ ಆಗಿದೆ ಬ್ಯಾಂಕ್ ರಾಬರಿ ಮಾಡ್ಬೇಕಾದ್ರೆ ಅಂತ. ಅದಕ್ಕೆ ಈ ಗೂಂಡಾಗಳು ಆ ಮಗುವಿನ ಹಿಂದೆ ಬಿದ್ದಿರೋದು ಅಷ್ಟೇ. ಈಗ ಆ ಗೂಂಡಾಗಳಿರೋ ಲೊಕೇಶನ್ ಕಂಡುಹಿಡಿಬೇಕಷ್ಟೇ ನಾವು. ಶಿವ, ಕೇಸ್ನ ಈಗ ನನ್ ಕೈ ಕೊಡು, ನಾನ್ ಇದನ್ನ ಹ್ಯಾಂಡಲ್ ಮಾಡ್ತೀನಿ. ನೀವು ನಡೀರಿ, ಇನ್ಮೇಲೆ ನಾನು ಎಲ್ಲವನ್ನು ಸಂಭಾಳಿಸ್ತೀನಿ. ಏಯ್ ಕೇಳ್ಕೊ, ನೀನ್ ಯಾರೇ ಆಗಿದ್ರು ಸರಿ, ನಿನ್ ಇಡೀ ಸಾಮ್ರಾಜ್ಯನ ಧೂಳಿ ಪಾಠ ಮಾಡ್ಬಿಡ್ತೀನಿ. ಮಗುನ ಕೆಂಪು ಬೆಟ್ಟದ ಹತ್ರ ತಂದ್ಬಿಡು ಅಂತ ಹೇಳ್ದೆ ಅಲ್ವಾ? ಈಗ ಹೇಳು, ಮಗುನ ಎಲ್ ಕರ್ಕೊಂಡ್ ಬರ್ಬೇಕು? ಇನ್ಸ್ಪೆಕ್ಟರ್, ನೀವು ಮಗುನ ನಮ್ಮ ಹತ್ರ ಬಿಡೋದಕ್ಕೆ ತಯಾರಿದ್ದೀರಾ ಅಂದ್ಮೇಲೆ ನೀವು ಆ ಗುಡ್ಡದ ಹತ್ರ ಯಾಕೆ, ಕಂಟೈನರ್ ಯಾರ್ಡ್ ಹತ್ರನೇ ಬಿಟ್ಬಿಡಿ. ಸರಿ, ನಾನ್ ಈಗ್ಲೇ ಬರ್ತೀನಿ ಕಂಟೈನರ್ ಯಾರ್ಡ್ಗೆ. ಈಗ ತೋರಿಸ್ತೀನಿ ಲಡ್ಡು ಸಿಂಗ್ ಏನು ಅಂತ. ಕಂಟೈನರ್ ಅಣ್ಣ ಯಾರಪ್ಪ ಇಲ್ಲಿ? ಎದುರುಗಡೆ ಬಾ. ಬನ್ನಿ ಲಡ್ಡು ಸಿಂಗ್ ಅವ್ರೆ, ಒಳಗಡೆ ಬನ್ನಿ, ನಿಮಗೆ ಸುಸ್ವಾಗತ. ಅಯ್ಯೋ, ಏನ್ ಮಾಡ್ತಾ ಇದ್ದೀರಾ? ಅಯ್ಯೋ, ನಾನ್ ನಿಮ್ಮ ಹತ್ರ ಮಾತಾಡಕ್ ಬಂದಿದ್ದೀನಿ. ಲಡ್ಡು ಸಿಂಗ್ ಅವ್ರೆ, ಇದು ನಮ್ಮ ಸ್ವಾಗತ ಬಯಸುವಂತ ವಿಧಾನ. ಸ್ವಾಗತ ಮಾಡ್ದೆ ನಿಮ್ಮನ್ನ ಒಳಗಡೆ ಹೇಗೆ ಕರ್ಕೊಂಡು ಹೋಗೋದು? ಬನ್ನಿ. ಅಯ್ಯೋ, ಇದು ಯಾವ ರೀತಿ ಸ್ವಾಗತ ಮಾಡೋ ಸಂಪ್ರದಾಯನೋ? ಸ್ವಾಗತ ಅಂತ ಹೇಳಿ ನನ್ನನ್ನ ಶರ್ಬತ್ ಮಾಡ್ತಿದ್ದಾರೆ. ಆದ್ರೆ ನೀವೆಲ್ಲ ಜಾಸ್ತಿನೇ ಸ್ವಾಗತ ಮಾಡಿದ್ರಿ. ನನ್ನ ಸೊಂಟ ಮುರಿದು ಹೋಯ್ತು. ನಾನು ನಡ್ಕೊಂಡೇ ಮಾತಾಡ್ತೀನಿ. ನೀವೆಲ್ಲ ನನಗೆಷ್ಟು ಹೊಡಿತೀರೋ ಹೊಡಿರಿ, ಆದ್ರೆ ಒಂದು ವಿಚಾರನ ನೆನ್ಪಲ್ಲಿಟ್ಕೊಳ್ಳಿ. ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಹೆಸರು ಸುಮ್ನೆ ಫೇಮಸ್ ಆಗ್ಲಿಲ್ಲ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾರೇ ಕಿಡ್ನಾಪ್ ಮಾಡೋಕ್ಕಿಂತ ಮುಂಚೆ ಯೋಚಿಸ್ತಾರೆ. ಆಗ ಜನ ಹೇಳ್ತಾರೆ, ಕಿಡ್ನಾಪ್ ಮಾಡೋ ಆಲೋಚನೆನ ತಲೆಯಿಂದ ತೆಗೆದು ಹಾಕಿ, ಇಲ್ಲಾಂದ್ರೆ ಲಡ್ಡು ಸಿಂಗ್ ಬರ್ತಾರೆ. ಲಡ್ಡು ಸಿಂಗ್ ಅವರೇ, ಡೈಲಾಗ್ ಅಂತೂ ಅದ್ಭುತವಾಗಿತ್ತು.
ಈಗ ಲಾಕೆಟ್ ನನಗ್ ಕೊಟ್ಬಿಡೆ. ಲಾಕೆಟ್ ನಾನ್ ಕೊಡೋದಿಲ್ಲ. ತಾಕತ್ತಿದ್ರೆ ಲಾಕೆಟ್ ನನ್ನಿಂದ ಕಿತ್ಕೊಳ್ಳಿ. ಶಿವ, ನೀವೆಲ್ಲ ಇಲ್ಲಿಗೆ ಯಾಕೆ ಬಂದ್ರಿ? ನಾನ್ ನಿಮ್ಗೆ ಹೇಳಿಲ್ವಾ ಬರೋದಕ್ಕಿಂತ ಮುಂಚೆ? ಲಡ್ಡು ಸಿಂಗ್ ಸರ್, ಮೊದ್ಲು ನೀವಲ್ಲಿ ಏನ್ ಮಾಡ್ತಿದ್ದೀರಾ ಅಂತ ನೋಡ್ಕೊಳ್ಳಿ. ಸ್ವಲ್ಪ ಕೆಳಗ್ ನೋಡಿ ನೀವು. ಈ ಕಂಟೈನರ್ ಮೇಲ್ಗಡೆ ಹೇಗ್ ಬಂತು? ಇದೇನೆ ಕಂಟೈನರ್ ಅಣ್ಣನ ನಿಜವಾದ ಜಾಗ. ಮೇಲಿಂದ ಎಲ್ಲಾನು ಸ್ಪಷ್ಟವಾಗಿ ಕಾಣಿಸತ್ತೆ. ಶಿವ, ನೀನು ಮಗು ಮತ್ತೆ ಅವ್ರ ಅಪ್ಪನ ಕಾಪಾಡು, ನಾವ್ ಇವ್ರನ್ನ ನೋಡ್ಕೊಳ್ತೀವಿ. ಸಾಮಾನ್ಯವಾಗಿ ನನಗೆ ಕೋಪ ಬರೋದಿಲ್ಲ. ಬಂತು ಅಂದ್ರೆ ಮತ್ತೆ ಹೋಗೋದಿಲ್ಲ. ನನಗ್ ಕೋಪ ಬರಿಸ್ಬೇಡ ಮಗು. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಶಾಬಾಷ್ ಶಿವ, ವೆರಿ ಗುಡ್. ಕಂಟೈನರ್ ಅಣ್ಣ, ಮೊದ್ಲು ನನ್ ಶಿಷ್ಯನ ಹತ್ರ ಹೊಡೆದಾಡು, ಆಮೇಲೆ ನೋಡೋಣಂತೆ. ನೀನು ನನಗ್ ಹೊಡೆದೆ ಅಲ್ಲ, ಕಂಟೈನರ್ ಅಣ್ಣನಿಗೆ ಹೊಡೆದೆ ಅಲ್ಲ. ಇವನನ್ನು ಮಗುಸ್ಬೇಡೆ. ಅಯ್ಯೋ, ಎಲ್ರೂ ಸೇರ್ಕೊಂಡು ನನ್ನನ್ನೇ ಟಾರ್ಗೆಟ್ ಮಾಡಿದ್ರೆ ನನಗೆ ಯಾಕೆ ಹೊಡಿತಾ ಇದ್ದೀರಾ? ಯಾಕಂಕಲ್, ನಿಮ್ಗೆ ಯಾವಾಗ್ಲೂ ಕೋಪ ಬರೋದಿಲ್ಲ ಅಲ್ವಾ? ಮತ್ತೆ ಬಂದ್ರೆ ಹೋಗೋದಿಲ್ಲ ಅಲ್ವಾ? ಇವಾಗ ಏನ್ ಪ್ಲಾನ್ ಇದೆ? ಕೋಪ ಬರ್ತಿದ್ಯಾ ಅಥವಾ ಇಲ್ವಾ? ಕೋಪ ಬರ್ತಾ ಇದೆ, ತುಂಬಾನೇ ಜಾಸ್ತಿ ಕೋಪ ಬರ್ತಿದೆ. ವೆರಿ ಮಚ್. ನೀವು ನನ್ನನ್ನ ಮತ್ತೆ ನನ್ನ ಮಗನ್ನ ಇಬ್ಬರನ್ನು ಕಾಪಾಡಿದ್ರಿ. ಇದನ್ನೇ ಹೇಳೋದು ಲಡ್ಡು ಸಿಂಗ್ ನ ಕರ್ತವ್ಯ. ಏನಾದ್ರೂ ಸಹಾಯ ಬೇಕು ಅಂದ್ರೆ ಫೋನ್ ಮಾಡಿ. ಲಡ್ಡು ಸಿಂಗ್ ಹೆಸರು ಸುಮ್ನೆ ಫೇಮಸ್ ಆಗಿಲ್ಲ. ಇಲ್ಲಿಂದ 50 ಕಿಲೋಮೀಟರ್ ವರ್ಗೂ ಯಾರು ಕಳ್ತನ ಮಾಡೋದೇ ಇಲ್ಲ. ಕಳ್ತನ ಮಾಡಿದ್ರೆ ಹೇಳ್ತಾರೆ ಲಡ್ಡು ಸಿಂಗ್ ಬಂದ್ಬಿಡ್ತಾರೆ ಅಂತ. ಆಗ ಕಳ್ಳ ಕಳ್ತನ ಮಾಡೋದೇ ಬಿಟ್ಬಿಡ್ತಾನೆ. ಯೋಚನೆ ಮಾಡಿ, ಲಡ್ಡು ಸಿಂಗ್ ಬರ್ಲಿಲ್ಲ ಆಮೇಲೆ ಕಳ್ಳ ಶರೀಫ್ ಆಗೋದ ಅಂತ. ಲಡ್ಡು ಸಿಂಗ್ ಬಂದಿರ್ಲಿಲ್ಲ ಅಂದ್ರೆ ಏನಾಗ್ತಿತ್ತು? Watch India's largest kids library only on Jio Hotstar. Download the app now.